ಹೇಳೋರು ಕೇಳೋರು ಯಾರು ಇಲ್ಲ. ನೋಡಿ ಸರ್, ಇವರೆಲ್ಲ ಸೂರ್ಯವಂಶ ಪಿಕ್ಚರ್ ವಿಷ್ಣುವರ್ಧನ್ ಅನ್ಕೊಂಡ್ಬಿಟ್ಟವ್ರಿ. ಸೂರ್ಯವಂಶ, ಜಮೀನ್ದಾರು, ಅದೆಲ್ಲ ವಿಷ್ಣು ದಾದ ಬರಲ್ವಾ ಟೂ ವೀಲರಲ್ಲಿ ಡಡ 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 ಹಂಗ ಅನ್ಕೊಂಡ್ಬಿಟ್ಟವ್ರೆ. ಇವ್ರಿಗೆಲ್ಲ ಮಾಡರ್ನ್ ಲಾಗಳು ಅಪ್ಲೈನೇ ಆಗಲ್ಲ. ನಂಬರ್ ಪ್ಲೇಟ್ ಹಾಕಿಲ್ಲ, ಅರ್ಥ ಮಾಡ್ಕೊಳ್ಳಿ. 3 ವರ್ಷದಿಂದ ಒಬ್ರು ಮೇಷ್ಟ್ರು ನಂಬರ್ ಪ್ಲೇಟ್. ಯಪ್ಪ, ಬೆಂಗಳೂರಲ್ಲಿ ಏನಾದ್ರು ಟೂನ ಹಿಂಗ್ ಬರ್ಸಿದ್ರೆ ಸಾಕು, ಬಾಕಂದ ಸೈಡ್ಗೆ ಹಾಕಪ್ಪ, ಬಾರಾಜ ಅಂತ ಸೈಡ್ಗೆ ಹಾಕೊಂತಾನೆ. ಇಷ್ಟೇ, ಟೂನ ಹಿಂಗೊಂಚೂರು ಡಿಸೈನ್ ಮಾಡಿ ಹಿಂಗೆ ಸಾಕು, ಡಿಸೈನ್ ಫೈನ್ ಆಗ್ತಾನೆ, ಡಿಸೈನ್ ಆಗ್ತಾನೆ ಫೈನ್. ಒಂದು ಚೂರು ಅಷ್ಟೇ, ಮೇಲ್ಗಡೆ ಏನಾದ್ರು ಹೆಸರು ಬರ್ಸ್ಬಿಡಿ, ಅಮ್ಮನ ಆಶೀರ್ವಾದ ಅಂತ ಹಾಕ್ ಸೈಡ್, ಬಾಪ ಬಾ, ನಾನು ಹಾಕ್ತೀನಿ ಬಾ ಆಶೀರ್ವಾದ ಫಸ್ಟು ಅಂತ. ಇಲ್ಲಿ ಇಡೀ ವಂಶದ ಹೆಸರೇ ಬರ್ಸ್ಕೊಂಡು ಆಡ್ತಿರ್ತಾರೆ. ವಂಶ ವೃಕ್ಷ, ಫ್ಯಾಮಿಲಿ ಟ್ರೀನೇ ಬರ್ಸ್ಬಿಟ್ಟಿರ್ತಾರೆ. ನೋಡಿ ಸೌಂಡ್ ಹೆಂಗೆ, ಎಷ್ಟು ಡಿಸ್ಟರ್ಬೆನ್ಸ್ ಅಲ್ವ ಬೇರೆಯವ್ರಿಗೆ. ಲೆಟ್ ಅಸ್ ಕಂಟಿನ್ಯೂ. ಸೆಕೆಂಡ್ ಪಾರ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇವನ್ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ, ಇಷ್ಟೊತ್ತರೆಗೂ ಮಾತಾಡಿದ ಯಾವ್ದ್ರ ಬಗ್ಗೆ? ಸಂವಿಧಾನ ಜಾರಿಗೆ ಬರೋದಕ್ಕೂ ಮುಂಚೆ ಇದ್ದಂತ ಕಾನೂನುಗಳ ಬಗ್ಗೆ, ಹೌದಾ ಇಲ್ವಾ? ನೌ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಆರ್ಟಿಕಲ್. ಈ ಆರ್ಟಿಕಲಿನ 2ನೇ ಭಾಗ, ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಆರ್ಟಿಕಲ್. ಯಪ್ಪ, ನಾನ್ ಬೆಂಗಳೂರು ತರನೇ ಚಳಿ ಇರ್ತದೆ ಅಂತ ಹಿಂಗಾಕ ತಗೊಂಬಂದಿದ್ದೀನಿ ಟೀ ಶರ್ಟ್ಗಳು. ಇದು ನೋಡೋದಾಗ್ಲೇ ನನಗೆ ಅಳಿಸ್ತಾ ಇತ್ತಿದು. ಸೊ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಜಾರಿಗೆ ಬಂದ ನಂತರ, ನೈದರ್ ದ ಪಾರ್ಲಿಮೆಂಟ್ ನಾರ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ shall pass any law and violate fundamental rights. ಏನ್ ಹೇಳ್ತಿದೆ? ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಬ್ರಿಟಿಷರ್ ಕಾನೂನುಗಳಿಗೆ ಬೇಕಾದಂತ ಸ್ಕ್ರೂ ಎಲ್ಲ ಟೈಟ್ ಮಾಡಿದೆ. ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಲಾ ಮೇಕಿಂಗ್ ಪವರ್ಸ್ ಯಾರಿಗಿದೆ? ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್. ಬೈ ಫ್ರೇಮಿಂಗ್ ಎ ಲಾ they cannot violate what? Fundamental rights. ಅಲ್ಲಿ ಬರಿತಾ ಹೋಗ್ತಾರೆ. As the word law is used, ನಾನು ಶಾಸನ ಎನ್ನುವ ಪದವನ್ನು ಬಳಸುತ್ತಿದ್ದೇನೆ, ಹಾಗಂತ these restrictions, ಈಗೇನು ರೆಸ್ಟ್ರಿಕ್ಷನ್ ಆಗ್ತಿದ್ದೀನಲ್ಲ, ಇಟ್ ಈಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಟು ಲಾ, ಇದು ಕಾನೂನಿಗೆ ಮಾತ್ರ ಅನ್ವಯವಾಗುವುದಿಲ್ಲ. ಮತ್ತೇನು? ದೆನ್ ವಾಟ್? It may be in the form of ordinance, ಸುಗ್ರೀವಾಜ್ಞೆಯ ರೂಪದಲ್ಲಿರಬಹುದು. ಏನು ಸುಗ್ರೀವಾಜ್ಞೆ ಅಂತ ಗೊತ್ತಾಗತ್ತೆ ಮುಂದೆ ನಿಮ್ಗೆ. ಏನಂತ ಹೇಳ್ತಾರೆ? ಐ ಆಮ್ ಯೂಸಿಂಗ್ ದ ವರ್ಡ್ ಲಾ, ಹಾಗಂತ ಬರೀ ಲಾ ಪಾಸ್ ಮಾಡಿ ನಾನು ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡಲ್ಲ, ಬೇರೆ ದಾರಿಯಲ್ಲಿ ಮಾಡ್ತೀನಿ ಅಂತ ಮಾಡಕ್ಕೇನು ಟ್ರೈ ಮಾಡ್ತೀರಾ ಮನೆ ಹಾಳ್ರು ನೀವು? ದಟ್ ಈಸ್ ಆಲ್ಸೋ ಹೈಲಿ ಇಂಪಾಸಿಬಲ್. ಯಾಕೆ? ಅಲ್ಲಿ ಹೇಳ್ತಾ ಹೋಗ್ತಾರೆ, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ವಾಟ್? ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯ ರೂಪದಲ್ಲಿರಬಹುದು. ರೂಲ್, ನಿಯಮಾವಳಿ. ಆರ್ಡರ್, ಆದೇಶ. ನೋಟಿಫಿಕೇಶನ್, ಅಧಿಸೂಚನೆ. ಬೈಲಾ, ಉಪಕಾನೂನು. ಸಬಾರ್ಡಿನೇಟ್ ಲೆಜಿಸ್ಲೇಷನ್, ಡೆಲಿಗೇಟೆಡ್ ಲೆಜಿಸ್ಲೇಷನ್. ಏನಕ್ಕೆ ಇದೆಲ್ಲ ಬಳಸ್ತಾ ಇರೋ ಹೇಳಿ ನೋಡೋಣ. ವೈ ದೇ ಆರ್ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್? ಥಿಂಕ್ ವೈ ದೇ ಆರ್ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್? ಏನಕ್ಕೆ ಇದನ್ನೆಲ್ಲ ಬಳಸ್ತಾ ಇದ್ದಾರೆ? ಥಿಂಕ್ ಮಾಡ್ರಿ. ದೇವರು ಬುದ್ಧಿಗೆ ಕೊಟ್ಟಿಲ್ಲ? ಕೊಟ್ಟಿದ್ದಂತಾನೆ. ಮತ್ತೆ he has given you such a wonderful brain. Think. Sir, fundamental rights are very important. If I use the word only law,
that is applicable only to law. Article 13 is applicable to only to law ಅಂತ ಹೇಳಿ through other ways you can violate fundamental rights. Yes or no? ಬೇರೆ ಬೇರೆ ದಾರಿಗಳನ್ನ ಬಳಸಿಕೊಂಡು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವ ಸಾಧ್ಯತೆಗಳಿದೆಯಾ ಇಲ್ವಾ? ಅದಕ್ಕೆ ಬರಿತಾ ಇದ್ದಾರೆ, ಆಸ್ ದ ವರ್ಡ್ ಲಾ ಇಸ್ ಯೂಸ್ಡ್, ನಾನು ಕಾನೂನು ಎನ್ನುವ ಪದವನ್ನು ಬಳಸುತ್ತಿದ್ದೇನೆ, ಬಟ್ ಆರ್ಟಿಕಲ್ 13 ಅಲ್ಲಿ ನಾನು ಹೇಳಿರೋ ರೆಸ್ಟ್ರಿಕ್ಷನ್ಸ್ ನಾಟ್ ಅಪ್ಲಿಕೇಬಲ್ ಓನ್ಲಿ ಟು ಲಾ, ಕಾನೂನಿಗೆ ಮಾತ್ರ ಅನ್ವಯವಾಗುವುದಿಲ್ಲ. ಮತ್ತೇನು ಬೇರೆ ಬೇರೆ ರೂಪದಲ್ಲಿದೆ, ಆರ್ಡಿನೆನ್ಸ್, ರೂಲ್ ನಿಯಮಾವಳಿ, ಆರ್ಡರ್ ಆದೇಶ, ನೋಟಿಫಿಕೇಶನ್ ಅಧಿಸೂಚನೆ, ಬೈಲಾ ಉಪಕಾನೂನು, ಸಬಾರ್ಡಿನೇಟ್ ಲೆಜಿಸ್ಲೇಷನ್, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಎಲ್ಲವನ್ನೂ ವಿವರಿಸುತ್ತೇನೆ. ಅರ್ಥ ಮಾಡಿಕೊಳ್ಳುವ ಮೆಚುರಿಟಿ ನಿಮ್ಗೆ ಈಗಿಲ್ಲ. You don't have the maturity to understand now. I will explain what is delegated legislation, what is subordinate legislation, what is a bylaw, what is a notification, what is a order, what is a rule. Okay? KPSC notification ಅಂತ ಕರಿತೀರಾ, ಕರೆಯೋದಿಲ್ವಾ? ಸೊ KPSC notification fundamental rights ವೈಲೇಟ್ ಮಾಡ್ಬೋದಾ? ಕ್ಯಾನ್ ಯು ವೈಲೇಟ್ ಫಂಡಮೆಂಟಲ್ ರೈಟ್ಸ್ ಬೈ ಪಾಸಿಂಗ್ ಎ ನೋಟಿಫಿಕೇಶನ್? ಅದೊಂದು ಹೇಳ್ತಾ ಇದ್ದೀನಿ, ಅದಕ್ಕೆ ಅರ್ಥ ಆಗಲಿ ಅಂತ. ಕರ್ನಾಟಕದಲ್ಲಿ ಹಳೆಯ ಸರ್ಕಾರ ಒಂದು ರೂಲ್ ತಂದಿತ್ತು. ಏನದು? ಹಿಜಾಬ್ ಈಸ್ ಬ್ಯಾಂಡ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ನಿಜನಾ ಸುಳ್ಳ? ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಎಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದನ್ನ ಬ್ಯಾನ್ ಮಾಡ್ತಾರೆ. ಓನ್ಲಿ ಯೂನಿಫಾರ್ಮ್ ಶುಡ್ ಬಿ ವೇರ್ಡ್, ಯು ಶುಡ್ ವೇರ್ ಓನ್ಲಿ ಯೂನಿಫಾರ್ಮ್ ಅಂತ. ಹೌದಾ ಇಲ್ವಾ? ಅದಕ್ಕೋಸ್ಕರ ಈ ಮುಸ್ಲಿಂ ಹೆಣ್ಮಕ್ಳು ಏನ್ ಮಾಡಿದ್ರು? ದೇ ಟುಕ್ ಎ ಕೇಸ್ ಟು ದ ಕೋರ್ಟ್, ಹೈಕೋರ್ಟ್ಗೆ ಹೋಗಿದ್ರು. ಏನಂತ ಹೇಳಿದ್ರು ಅವರು? ದಿಸ್ ಈಸ್ ಅವರ್ ರಿಲಿಜಿಯಸ್ ಪ್ರಾಕ್ಟೀಸ್, ಇದು ನನ್ನ ಧಾರ್ಮಿಕ ಆಚರಣೆ, ಈ ಧಾರ್ಮಿಕ ಆಚರಣೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ? ಇಟ್ ಈಸ್ ಗಿವನ್ ಇನ್ ಫಂಡಮೆಂಟಲ್ ರೈಟ್ಸ್. ಬಟ್ ದ ಗೌರ್ಮೆಂಟ್ ವಾಟ್ ದೇ ಹ್ಯಾವ್ ಡನ್? ದೇ ಹ್ಯಾವ್ ಪಾಸ್ಡ್ ಆನ್ ಆರ್ಡರ್ ಅಂಡ್ ದೇ ಹ್ಯಾವ್ ಇಂಪೋಸ್ ರೆಸ್ಟ್ರಿಕ್ಷನ್ಸ್ ಆನ್ ದಿಸ್. ಇದ್ರ ಮೇಲೆ ನಿರ್ಬಂಧ ಹೇರಿದ್ದಾರೆ. ಸೊ ಅದಕ್ಕೋಸ್ಕರ ಕೋರ್ಟ್ ಈ ಆರ್ಡರ್ನ ಏನಂತ ಡಿಕ್ಲೇರ್ ಮಾಡಬೇಕು? ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ. ಸೊ ಹೈಕೋರ್ಟ್ ಏನ್ ಹೇಳ್ತು? ನೋವೇರ್ ಇನ್ ಕುರಾನ್ ಆರ್ ಹದೀಸ್ ಹಿಜಾಬ್ ಬಗ್ಗೆ ಬರ್ದಿಲ್ಲ. ಎಲ್ಲೂ ಕೂಡ ಕುರಾನ್ ಮತ್ತೆ ಹದೀಸ್ ಅಲ್ಲಿ ಹಿಜಾಬ್ ಬಗ್ಗೆ ಬರ್ದಿಲ್ಲ. ಸೊ ಬಿಕಾಸ್ ಆಫ್ ದಟ್ ಇಟ್ ಈಸ್ ನಾಟ್ ಯುವರ್ ರಿಲಿಜಿಯಸ್ ಪ್ರಾಕ್ಟೀಸ್. ಇದು ನಿಮ್ಮ ಧಾರ್ಮಿಕ ಆಚರಣೆ ಅಲ್ಲ. ಧಾರ್ಮಿಕ ಆಚರಣೆ ಅಲ್ಲ ಅಂದಮೇಲೆ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಿಲ್ಲ. ಸೊ ಆ ಕಾರಣದಿಂದ ಡ್ಯೂ ಟು ದಟ್ ಪರ್ಟಿಕ್ಯುಲರ್ ರೀಸನ್ ಏನಂತ ಹೇಳ್ತಿದ್ದಾರೆ ಇಲ್ಲಿ? ಇಟ್ ಈಸ್ ನಾಟ್ ಇನ್ವ್ಯಾಲಿಡ್, ಅಸಿಂಧು ಅಲ್ಲ ಅಂತ ಹೇಳಿದ್ರು. ನಾವು ದೀಸ್ ಗರ್ಲ್ಸ್ ಹ್ಯಾಸ್ ಗಾನ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಲೆಟ್ ಅಸ್ ವೇಟ್ ಅಂಡ್ ವಾಚ್, ಕಾದು ನೋಡುವ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಸೊ ಈಗ ಸರ್ಕಾರ ಏನ್ ಪಾಸ್ ಮಾಡಿದ್ದು? ಗೌರ್ನಮೆಂಟ್ ಆರ್ಡರ್. ಆರ್ಡರ್ ಪಾಸ್ ಮಾಡಿ ಏನ್ ಮಾಡ್ತು ಸರ್ಕಾರ? ಹಿಜಾಬ್ನ ಬ್ಯಾನ್ ಮಾಡ್ತು. ಈ ಹುಡುಗಿರ್ದು ಅಥವಾ ಈ ಮಹಿಳೆಯರದು ವಾದ ಏನು? ಇದು ನಮ್ಮ ಫಂಡಮೆಂಟಲ್ ರೈಟ್, ರೈಟ್ ಟು ರಿಲಿಜಿಯಸ್ ಪ್ರಾಕ್ಟೀಸ್. ಸೊ ನಮ್ಮ ಫಂಡಮೆಂಟಲ್ ರೈಟ್ ವೈಲೇಟ್ ಮಾಡಿದ್ರೆ ಆರ್ಟಿಕಲ್ 13 ಅಲ್ಲಿ ಅದನ್ನ ಎಂತ ಡಿಕ್ಲೇರ್ ಮಾಡ್ಬೋದು? ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡ್ಬೋದು. ಡಿಕ್ಲೇರ್ ಮಾಡಿ ಅಂತ ಹೈಕೋರ್ಟ್ಗೆ ಹೋದ್ರು. ದೆನ್ ಇಟ್ ವಾಸ್ ಟೇಕನ್ ಟು ಸುಪ್ರೀಂ ಕೋರ್ಟ್. ಅರ್ಥ ಆಯ್ತಾ? ಇವತ್ತು ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಪವರ್ಸ್ ಇದೆ, ಸರ್ಕಾರನ ಕ್ವಶನ್ ಮಾಡೋ ಪವರ್ಸ್ ಇದೆ ಅಂದ್ರೆ ದಟ್ ಈಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 13. ಸೊ ಆರ್ಟಿಕಲ್ ನಂಬರ್ 13 ಈಸ್ ವೆರಿ ವೆರಿ ಪವರ್ಫುಲ್. ಏನಿದೆ ಸರ್ ಆರ್ಟಿಕಲ್ 13 ಅಲ್ಲಿ ಅಂದ್ರೆ? ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ಪರಾಮರ್ಶೆಯ ಅಧಿಕಾರ. ಏನ್ ಜುಡಿಷಿಯಲ್ ರಿವ್ಯೂ ಅಂದ್ರೆ? ಏನ್ರಿ ಜುಡಿಷಿಯಲ್ ರಿವ್ಯೂ ಅಂದ್ರೆ? ವಾಟ್ ಯು ಮೀನ್ ಬೈ ಜುಡಿಷಿಯಲ್ ರಿವ್ಯೂ? ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಯಾವುದೇ ಲಾ ಪಾಸ್ ಮಾಡಿದ್ರು ಕೂಡ if it violates fundamental rights, that can be declared as null and void. ಈ ಪವರ್ನ ಏನಂತ ಕರಿತೀರಾ? ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಸೊ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಜುಡಿಷರಿ is reviewing the law passed by
ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್, ಸಂಸತ್ತು ಮತ್ತು ರಾಜ್ಯದ ವಿಧಾನಮಂಡಲ ಜಾರಿಗೆ ತಂದಿರುವ ಕಾನೂನನ್ನು ನ್ಯಾಯಾಂಗ ಏನು ಮಾಡುತ್ತಿದೆ? ಏನ್ ಮಾಡ್ತಿದೆ ನ್ಯಾಯಾಂಗ? ಪರಾಮರ್ಶಿಸುತ್ತಿದೆ. ಸರಿನಾ ತಪ್ಪ? ಫಂಡಮೆಂಟಲ್ ರೈಟ್ ವೈಲೇಟ್ ಮಾಡ್ತಿದ್ಯಾ ಇಲ್ವಾ? ವೈಲೇಟ್ ಮಾಡ್ತಿದೆ ಸಿಂಧು, ವೈಲೇಟ್ ಮಾಡದೇ ಇದ್ರೆ ಇಟ್ ಈಸ್ ವ್ಯಾಲಿಡ್. ಅಂಡರ್ಸ್ಟುಡ್ ಆರ್ ನಾಟ್? ಹಾಗೆ ಇಫ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಏನೇ ಮಾಡಿದ್ರು ಸರಿ, ಕೋರ್ಟ್ಗೆ ಏನ್ ಪವರ್ಸ್ ಇದೆ? ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಯಾಕೆ ಸರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದೆಲ್ಲವನ್ನು ಮಾಡುವುದು ಎಕ್ಸಿಕ್ಯೂಟಿವ್, ಕಾರ್ಯಾಂಗದವರೇ. ಇಟ್ಸ್ ಡನ್ ಬೈ ಎಕ್ಸಿಕ್ಯೂಟಿವ್. ಅಲ್ಲೇ ಬರ್ದಿ ನೋಡಿ, ಆರ್ಡಿನೆನ್ಸ್, ರೂಲ್, ಬೈಲಾ, ಆರ್ಡರ್, ನೋಟಿಫಿಕೇಶನ್, ಸಬಾರ್ಡಿನೇಟ್ ಲೆಜಿಸ್ಲೇಷನ್, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಇಷ್ಟು ಬರ್ದಿ ನೋಡಿ. ಇದಿಷ್ಟು ಕೂಡ ಮಾಡೋದು ಯಾರು? ಕಾರ್ಯಾಂಗ, ಎಕ್ಸಿಕ್ಯೂಟಿವ್. ಸರಿನಾ? 1 by 1 ಹೇಳ್ಕೊಂಬರ್ತೀನಿ. ಅವತ್ ಯಾಕೆ ಮುಗಿಸ್ಲಿಲ್ಲ ಅಂತ ಈಗ ಅರ್ಥ ಆಗ್ತಿದ್ಯಾ? ಮುಗಿಸೋ ಆತುರದಲ್ಲಿ ಐ ಡಿಡ್ ನಾಟ್ ವಾಂಟ್ ಟು ಮಿಸ್ ಎನಿಥಿಂಗ್. Understood or not? I did not want to miss anything because Article 13 is highly important. That's the reason I wrapped the class immediately. ನನಗೆ ಗೊತ್ತಿತ್ತು ರಿಯಾಲಿಟಿ ಅಲ್ಲ ಈಗ ಮುಗಿಸೋ ಅಷ್ಟೊತ್ತಿಗೆ ನಂಗೆ ಟೈಮ್ ಆಗ್ತಿದೆ ಅಂತ ಗೊತ್ತಿತ್ತು. Look at the board. So 13, there are 2 parts. 2 ಭಾಗ ಇದೆ. ಒಂದು ಡ್ಯೂರಿಂಗ್ ಬ್ರಿಟಿಷ್ ರೂಲ್, those laws, rules, regulations which was passed by the British shall be continued even after January 26, 1950. ಜನವರಿ 26, 1950 ನಂತರವೂ ಕೂಡ ಇದನ್ನ ಮುಂದುವರಿಸಬೇಕಾ ಬೇಡ ಅನ್ನೋದು ಒಂದು ಪ್ರಶ್ನೆ. ಆ ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಅಲ್ಲಿ ಹೇಳ್ತಾರೆ, those laws which was passed by the British, ಬ್ರಿಟಿಷರು ಜಾರಿಗೆ ತಂದಿದ್ದ ಶಾಸನಗಳು ವಿಲ್ ಕಂಟಿನ್ಯೂ. ಯಾವಾಗ? ಇವನ್ ಆಫ್ಟರ್ January 26, 1950. ಆದರೆ ಇಫ್ ದೀಸ್ ಲಾಸ್ ವಿಚ್ ಈಸ್ ಪಾಸ್ಡ್ ಬೈ ದ ಬ್ರಿಟಿಷ್, ಇಫ್ ಇಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್, ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ವಾಟ್? null and void. ಸೊ ಇದೊಂದು ಸ್ಟೇಟ್ಮೆಂಟ್ ಬರೆಯೋ ಮೂಲಕ ಬ್ರಿಟಿಷರ ಎಲ್ಲಾ ಕಾನೂನುಗಳು ಮತ್ತೆ ಬಳಕೆಯಾಗುವ ಹಾಗೆ ಮಾಡಿಕೊಳ್ಳುತ್ತಾರೆ. ಹೌದಾ ಇಲ್ವಾ? ಆಲ್ ದ ಲಾಸ್ ವಿಚ್ ವಾಸ್ ಪಾಸ್ಡ್ ಬೈ ದ ಬ್ರಿಟಿಷ್ ಕಂಟಿನ್ಯೂಡ್. ಈಗ ಕೊನೆ ಸ್ಟೇಟ್ಮೆಂಟ್ ಇದೆ, ಅದು ಕೇಳಿದ್ರೆ ಇನ್ನೂ ದಿಗ್ಭ್ರಾಂತರಾಗ್ಬಿಡ್ತೀರಾ. ಬರೀತಾರೆ ಲಾಸ್ಟ್ ಅಲ್ಲಿ, those laws which was passed by the British and if it is not in use, ಬ್ರಿಟಿಷರು ಲಾಗಳು ಪಾಸ್ ಮಾಡಿದ್ರು, ಬಳಕೆಯಲ್ಲಿಲ್ಲ, ಇಟ್ಸ್ ನಾಟ್ ಇನ್ ಯೂಸ್ ಮಾಡ್ತಿಲ್ಲ ನಾವೀಗ ಅದನ್ನ, ಏನಾಗುತ್ತೆ ಅದು? ವಿಲ್ ದಟ್ ಬಿ ಅಬಾಲಿಷ್ಡ್? ಬರೀತಾರೆ, ಇಟ್ ವಿಲ್ ಬಿ ಇನ್ ಎ ಡಾರ್ಮೆಂಟ್ ಪೊಸಿಷನ್. ಡಾರ್ಮೆಂಟ್ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇರುತ್ತದೆ. ಏನಾಗಂದ್ರೆ ಅರ್ಥ? ನಿದ್ರಾವಸ್ಥೆಯಲ್ಲಿ ಇದ್ರೆ ಏನಾಗುತ್ತೆ? ಬೇಕೆಂದಾಗ ನಾವು ಅದನ್ನು ಬಳಸಿಕೊಳ್ಳಬಹುದು. ವಿ ಕ್ಯಾನ್ ಯೂಸ್ ದಟ್ ಲಾ ವೆನ್ ಎವರ್ ವಿ ರಿಕ್ವೈರ್. ಕುಂಭಕರ್ಣ ಮಲಗಿರ್ತಾನೆ, ಕಪಿ ಸೈನ್ಯ ಅಟ್ಯಾಕ್ ಮಾಡಿರುತ್ತೆ, ವಾನರ ಸೈನ್ಯ, ಹೌದಾ ಇಲ್ವಾ? ಬೇರೆ ದಾರಿನ ಇಲ್ದೆ ಏನ್ ಮಾಡ್ತಾರೆ ಅವಾಗ? ಕುಂಭಕರ್ಣ ಎದೊಳ್ಸಲ್ವಾ? ನಿದ್ರಾವಸ್ಥೆಯಲ್ಲಿದ್ದ ಕುಂಭಕರ್ಣನನ್ನು ರಾವಣ ಎದೊಳಿಸ್ತಾನೆ. ಏನಕ್ಕೆ? ನೀನ್ ಬೇಕೀಗ, ಇಲ್ಲ ರಾಮ ನನ್ನ ಮೇಲೆ ಗೆದ್ದುಬಿಡ್ತಾನೆ ಅಂತ, ಹೌದಾ ಇಲ್ವಾ? ಇದು ಅಷ್ಟೇ. ಈ ಕಾನೂನುಗಳು ಯಾವುದು ಬಳಕೆಯಲ್ಲಿಲ್ಲ ನೋಡಿ, ಅದೇನಾಗತ್ತಂತೆ? ದಟ್ ವಿಲ್ ಬಿ ಸ್ಲೀಪಿಂಗ್ ಮೋಡ್. ವೆನ್ ಎವರ್ ವಿ ವಾಂಟ್ ವಿ ಕ್ಯಾನ್ ಯೂಟಿಲೈಸ್ ದಟ್. ಹಾಗಂತ ಅದ್ರ ರದ್ದು ಮಾಡಲ್ಲ ನಾನು, ಅದಿರಲಿ. ವಿ ಡೋಂಟ್ ನೋ ವೆನ್ ಇಟ್ ವಿಲ್ ಬಿ ಯೂಸ್ಫುಲ್. ಯಾವಾಗ ನಮಗೆ ಬಳಕೆ ಆಗುತ್ತೆ ನನಗೂ ಗೊತ್ತಾ, ನಿಮಗೂ ಗೊತ್ತಾ? ಓಕೆ.
ಸೆಕೆಂಡ್ ಪಾರ್ಟ್ ಏನ್ ಹೇಳುತ್ತೆ? ಇವನ್ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಾಗುತ್ತಂತೆ? ಲಾಸ್ ಪಾಸ್ ಬೈ ದ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಆರ್ ಏನೇನ್ ಬರ್ತಿದೀನಿ ನೋಡಿ ಏನೇನು ಬರ್ದಿದ್ದೀನಿ. ಆರ್ಡಿನೆನ್ಸ್, ರೂಲ್, ಆರ್ಡರ್, ನೋಟಿಫಿಕೇಶನ್, ಬೈಲಾ, ಸಬಾರ್ಡಿನೇಟ್ ಲೆಜಿಸ್ಲೇಷನ್, ಡೆಲಿಗೇಟೆಡ್ ಲೆಜಿಸ್ಲೇಷನ್, ಯಾವ್ದಾದ್ರೂ ಸರಿ ಏನಂತೆ? ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ಲ. ಅದನ್ನೇ ಹೇಳೋದು ಸರ್, ಬರೀ ಲಾ ಅನ್ನೋ ಪದ ಬಳಸ್ಬಿಟ್ಟಿದ್ರೆ ಬೇರೆ ಬೇರೆ ಮಾರ್ಗಗಳಲ್ಲಿ ನಿಮ್ಮ ಮೂಲಭೂತ ಹಕ್ಕನ್ನು ಹಾಳು ಮಾಡ್ಬಿಡ್ತಿದ್ರು, ಹೌದಾ ಇಲ್ವಾ? ಅದಕ್ಕೆ ಹೇಳ್ತಾರೆ ಲಾ ಅಂದ್ರೆ ಬರೀ ಲಾ ಅಲ್ಲ ರಜಾ, ಇವೆಲ್ಲ ಅಪ್ಲೈ ಆಗುತ್ತೆ. ಯಾವ ರೂಪದಲ್ಲೂ ಕೂಡ ಈಗ ನಾನು ಬರೆಯುವಂತ ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಮಾಡಕ್ ಆಗಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಉಲ್ಲಂಘನೆ ನೀವು ಕೇಳ್ಬೋದು, 31 ಆರ್ಟಿಕಲ್ ರದ್ದಾಗ್ಬಿಟ್ಟಿದೆ, ಅದು ರದ್ದಾಗೋದ್ರಿಂದ ಫಂಡಮೆಂಟಲ್ ರೈಟ್ಸ್ ಮೇಲೆ ನೆಗೆಟಿವ್ ಇಂಪ್ಲಿಕೇಶನ್ ಆಗಿದೆಯಾ? ಆಗಿಲ್ಲ. ಸೊ ಯು ಕೆನಾಟ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಿದೆ. ಯು ಕೆನಾಟ್ ಅಮೆಂಡ್ ಅಂತ ಹೇಳ್ತಿಲ್ಲ. ತಿದ್ದುಪಡಿ ಮಾಡಬಾರ್ದಾ? ಮಾಡ್ಕೊಳ್ಳಿ. ಬಟ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿರೋ ಬೇಸಿಕ್ ಫೀಚರ್ಸ್ನ, ಸ್ಟ್ರಕ್ಚರು, ಪ್ರಿನ್ಸಿಪಲ್ಸ್ನ ವೈಲೇಟ್ ಮಾಡಬೇಡಿ. ಡೋಂಟ್ ವೈಲೇಟ್. ಯು ವೈಲೇಟ್, ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್ ಬೈ ದ ಕೋರ್ಟ್. ಅದಕ್ಕೆ ವಂಡರ್ಫುಲ್ ಎಕ್ಸಾಂಪಲ್ ರೀಸೆಂಟ್ ಆಗಿರುವಂತ ಘಟನೆ, ಎಲೆಕ್ಟರಲ್ ಬಾಂಡ್ ಸ್ಕೀಮ್, ಚುನಾವಣಾ ಬಾಂಡ್ ಯೋಜನೆ. 2 ಪ್ರಶ್ನೆ ಬರುತ್ತಲ್ಲಿ, 2 ಕ್ವಶನ್ಸ್ ಅರೈಸ್ಡ್. ಏನದು? ಓಕೆ, ನೀವೇ ಸ್ಪಾನ್ಸರ್. 100 ಕೋಟಿ ಕೊಟ್ಟು ಬಾಂಡ್ ತಗೊಂಡಿದ್ದೀರಾ, ನೀವೊಬ್ರು ದೊಡ್ಡ ಕಂಪ್ನಿ, ಕಾರ್ಪೊರೇಟ್, ಸರಿನಾ ಮೇಡಮ್? ಯು ಹ್ಯಾವ್ ಪರ್ಚೇಸ್ಡ್ ಎ ಬಾಂಡ್ ವರ್ತ್ 100 crores ಅಂಡ್ ಡೊನೇಟೆಡ್ 100 crore ಟು ಬಿಜೆಪಿ, ಸರಿನಾ? ಆರ್ ಕಾಂಗ್ರೆಸ್, ಯಾವುದಕ್ಕೂ ಡೊನೇಟ್ ಮಾಡಿದ್ದೀರಾ, ಬಿಜೆಪಿಗೋ ಕಾಂಗ್ರೆಸ್ಗೋ ಡೊನೇಟ್ ಮಾಡಿದ್ದೀರಾ, ಸರಿನಾ? ಡೊನೇಟ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ಸ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾರೆ. ದಟ್ ವಿಲ್ ನಾಟ್ ಬಿ ರಿವೀಲ್ಡ್. ಸರ್ಕಾರದ ವಾದ ಏನು ಅಂತಂದ್ರೆ, ದಿಸ್ ಈಸ್ ಹಿಸ್ ರೈಟ್ ಟು ಪ್ರೈವೇಸಿ. ಸರ್ಕಾರ ಏನಂತ ವಾದ ಮಾಡ್ತು? ರೈಟ್ ಟು ಪ್ರೈವೇಸಿ. ವಿರೋಧ ಯಾರು ಕೇಸ್ ಹಾಕಿದ್ರು ಅವ್ರ ವಾದ ಏನು ಅಂತಂದ್ರೆ, ಇಟ್ಸ್ ವೈಲೇಷನ್ ಆಫ್ ರೈಟ್ ಟು ಇನ್ಫಾರ್ಮೇಶನ್. ಯಾಕೆ? ಪೊಲಿಟಿಕಲ್ ಪಾರ್ಟಿ ಕಮ್ಸ್ ಅಂಡರ್ ಪಬ್ಲಿಕ್ ಡೊಮೈನ್. ನಿಜಾನ ಸುಳ್ಳ? ಒಂದು ರಾಜಕೀಯ ಪಕ್ಷ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುತ್ತೆ. ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅವ್ರಿಗೆ ಹಣ ಕೊಟ್ಟವ್ರು ಯಾರು, ಎಷ್ಟು ಕೊಟ್ಟಿದ್ದಾರೆ, ಅದರಿಂದ ಇವ್ರಿಗೇನು ಬೆನಿಫಿಟ್ ಆಗಿದೆ, ಪ್ರತಿಯೊಂದು ಮತದಾರನಾಗಿ ನಾನು ತಿಳ್ಕೋಬೇಕಾ ಬೇಡವಾ? ವಾಟ್ ಯು ಸೇ? ಇನ್ಫಾರ್ಮೇಶನ್ ಬೇಕಾ ಬೇಡವಾ ನನಗೆ? ಕೋರ್ಟ್ ಮುಂದೆ ಬಂದಿದೆ, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಪ್ರೈವೇಸಿನ. ರೈಟ್ ಟು ಪ್ರೈವೇಸಿ ಹೌ ಮೆನಿ ಮೆಂಬರ್ಸ್? ವೆರಿ ಲೆಸ್ ಪೀಪಲ್. ರೈಟ್ ಟು ಇನ್ಫಾರ್ಮೇಶನ್ ಯಾರ್ದು? ದ ಹೋಲ್ ನೇಷನ್, ಇಡೀ ದೇಶದ್ದು, ಹೌದಾ? ಎಸ್ ಆರ್ ನೋ? ಸೊ ಫೈನಲಿ ಸುಪ್ರೀಂ ಕೋರ್ಟ್ ಸೆಡ್ right to information is important for a voter at the time of voting. ಮತದಾನ ಮಾಡುವ ಸಂದರ್ಭದಲ್ಲಿ ಮತದಾರನಿಗೆ ಮಾಹಿತಿ ಹಕ್ಕು ಮುಖ್ಯವಾಗುತ್ತದೆ. ಅದಕ್ಕೋಸ್ಕರ ನೀವು ಮಾಡಿರೋ ತಪ್ಪು, ಇಟ್ ಈಸ್ ಅರ್ಥ ಆಯ್ತಾ? 13 ಅಂಡರ್ಸ್ಟುಡ್ ಆರ್ ನಾಟ್? ಏನಾದ್ರು ಡೌಟ್ ಇದ್ರೆ ಕೇಳ್ಬಿಡಿ ಈಗಲೇ. ರೈಟ್ ಟು ಪ್ರೈವಸಿ ಎಷ್ಟು ಜನದ್ದು? 1000, 10,000, 20,000, 30,000? ರೈಟ್ ಟು ಇನ್ಫಾರ್ಮೇಶನ್ ಎಷ್ಟು ಜನದ್ದು?
140 ಕೋಟಿ ಅದ ಇದ ಇಂಡೋಲೋ 650 ತಗತೀರ ಜ್ವರ ಬಂದಾಗ, ಹೌದಾ? ಅದು ಯಾವುದು ಜ್ವರ ಕ್ರಿಯೇಟ್ ಮಾಡಿದೆಯಲ್ಲ ಆ ಸೆಲ್ಸ್ನ ಸಾಯಿಸೋದ್ರ ಜೊತೆಗೆ ಒಳ್ಳೆ ಸೆಲ್ಸು ಸ್ವಲ್ಪ ಸಾಯಿಸುತ್ತೆ. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಲಾಭ 90% ಇದ್ದು 10% ನಷ್ಟ ಆಗುತ್ತೆ ಅಂದ್ರೆ ಓಕೆ ಅಲ್ವಾ? ಇಲ್ಲಿ ರೈಟ್ ಟು ಪ್ರೈವಸಿ ಇಂಪಾರ್ಟೆಂಟಾ? 5,000 ಜನದ್ದು ರೈಟ್ ಟು ಇನ್ಫಾರ್ಮೇಶನ್ ಇಂಪಾರ್ಟೆಂಟಾ? ಇಡೀ and I think you got the answer yourself. This is what Supreme Court said. I am not saying this. Got it? You are trying to hide. You are trying to cheat. Because 500 ಕೋಟಿ ಕೊಟ್ಟವನಿಗೆ 5,000 ಕೋಟಿ ಪ್ರಾಜೆಕ್ಟು, 100 ಕೋಟಿ ಕೊಟ್ಟವನಿಗೆ 1,000 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಆಯ್ತಾ? ಯಾರ್ಯಾರಿಗೆ IT ರೈಡು ED ರೈಡ್ ಆಗಿದೆಯೋ ಅವರೆಲ್ಲರೂ ಕೂಡ ಬಾಂಡ್ ತಗೊಂಡವ್ರೆ. ಬಾಂಡ್ ತಗೊಂಡ್ಮೇಲೆ IT ರೈಡು ಇಲ್ಲ, ED ರೈಡ್ ಕೇಸ್ ರಿಜಿಸ್ಟ್ರು ಆಗಿಲ್ಲ. ಅವರೆಲ್ಲರಿಗೂ ಪ್ರಾಜೆಕ್ಟ್ ಸಿಕ್ಕಿದೆ. ಆಮೇಲೆ ಅವ್ರ ಕಂಪ್ನಿಗೆ ರಿಲೇಟೆಡ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ 100 ಕೋಟಿ ಕೊಡಿ, 1,000 ಕೋಟಿ ಪ್ರಾಜೆಕ್ಟ್ ತಗೊಂಡೋಗಿ. ಡೋಂಟ್ ಯು ಥಿಂಕ್ ಇಟ್ ಇಸ್ ಕರಪ್ಷನ್? ನಿಮ್ಮ ವೋಟಿಂಗ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಇವೆಲ್ಲ ಮಾತಾಡಿಲ್ಲ ನಾನು. ಅಂಡರ್ಸ್ಟುಡ್ ಆರ್ ನಾಟ್? ದಿಸ್ ಇಸ್ ಕರಪ್ಷನ್. ಹಾಗಂತ BJP ಮಾತ್ರ ಮಾಡಿದೆ ಕರಪ್ಷನ್ನು, ಕಾಂಗ್ರೆಸ್ ವರ್ಗೂ ದುಡ್ಡು ಹೋಗಿದೆ, ಎಲ್ಲರಿಗೂ ಹೋಗಿದೆ. ಸೊ ಆಲ್ ಆರ್ ಸೇಮ್ ವಿತ್ ಡಿಫ್ರೆಂಟ್ ಮಾಸ್ಕ್ಸ್. ಒಬ್ಬ ದೊಡ್ಡ ಕಳ್ಳ, ಒಬ್ಬ ಸಿಗಾಕಳ್ದಿರೋ ಕಳ್ಳ, ಒಬ್ಬ ಸಣ್ಣ ಕಳ್ಳ. ಒಟ್ನಲ್ಲಿ ಕಳ್ಳರೆ ಎಲ್ಲರೂ. ಒಬ್ಬ ದರೋಡೆ ಮಾಡಿದ್ದಾನೆ, ಒಬ್ಬ ಕಳ್ಳತನ ಮಾಡಿದ್ದಾನೆ, ಒಬ್ಬ ಪಿಕ್ ಪಾಕೆಟ್ ಅಂತೂ ಮಾಡಿದ್ದಾನೆ. ಮಾಡಿದವರ ಸಾಕ್ಷ್ಯಗಳು ಯಾರೂ ಇಲ್ಲ. ಎಲ್ಲರೂ ಅವರೇ ಕಾಣ್ತಂದಿರೆ. ಸದ್ಯಕ್ಕೆ ಬರ್ಕೊಳ್ಳಿ. ನೋಡಿದ್ರ 12:30. It took 45 minutes to finish this article. ನಮ್ಮ ಅಣ್ಣ ಬೇರೆ ಅಂತಿದ್ರು ಅವತ್ತು, ಲೇಟಾಗಿ ಬಂದಿದ್ಯಾ, ಬೇಗ ಬಿಡ್ತಿದ್ಯಾ ಅಂತ. ಅಲ್ಲೋಣ ಬರೀರಿ. ಆರ್ಟಿಕಲ್ 13 ವಿಧಿ ಹರಿಪೂರು ಎಲ್ಲ ನೋಡ್ಕೊಂಡಾಯ್ತಾರ. ನಮ್ಮ ಗುರು ಸರ್ ನಾನೇ ನಡೀರಪ್ಪ ಬತ್ತಿ ನಿಮ್ಮ ಹತ್ರನ ಎಲ್ಲೋಕೆ. ಒಂದು ಸ್ಮೈಲು ನೋಡ್ತಾರೆ ಹಿಂಗೆ, ಗುರು ಸರ್ ಬಂದವ್ರೆ. ಎಸ್ ಪ್ಲೀಸ್ ಕಂಟಿನ್ಯೂ. ಆರ್ಟಿಕಲ್ ನಂಬರ್ 13 ಫಸ್ಟಿಂದ ಹೇಳ್ತಾ ಹೋಗೋಣ. ದಿಸ್ ಆರ್ಟಿಕಲ್ ಡೀಲ್ಸ್ ವಿತ್ 2 parts. This article deals with 2 parts. ಈ ವಿಧಿ 2 ಭಾಗಗಳನ್ನು ಹೊಂದಿತ್ತು. ಡೀಲ್ಸ್ ವಿತ್ 2 parts. ನಂಬರ್ 1, ಮೊದಲನೇದು, those laws which was passed by the ಬ್ರಿಟಿಷರು ಜಾರಿಗೆ ತಂದಿದ್ದ